ಎಲ್ರಿಗೂ ನಮಸ್ಕಾರಗಳು. ಬಿಗ್ ಬಾಸ್ ಸೀಸನ್ 11ರಿಂದ ಸ್ಟಾರ್ಟ್ ಆದಂತಹ ನನ್ನ ಈ ಜರ್ನಿ ತಾವು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ನನ್ನ ಎಲ್ಲ ವಿಡಿಯೋಗಳನ್ನು ಸಾವಿರಾರು ಗಟ್ಟಲೆ ಲೆಕ್ಕದಲ್ಲಿ ನೋಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನನ್ನ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಅದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ನೇರವಾಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತಾಯಿದ್ದೀನಿ. ಇವತ್ತಿನಿಂದ ಇಷ್ಟು ದಿನ ನಾನು ಕೇವಲ ವಾಯ್ಸ್ ಮುಖಾಂತರ ನಿಮಗೆ ಪರಿಚಿತನಾಗಿದ್ದೆ. ಈಗ ನೇರವಾಗಿ ನಿಮಗೆ ವಿಡಿಯೋ ಮುಖಾಂತರ ನಾನು ಮಾತನಾಡೋನಿದ್ದೀನಿ. ಇದರಲ್ಲಿ ನಾನು ಮಾತನಾಡೋದು ಬೇರೆ ಯಾವುದೂ ಅಲ್ಲ, ಬಿಗ್ ಬಾಸ್ನ ಒಂದು ರನ್ನಿಂಗ್ ನಡೀತಿರುವಂತಹ ಒಂದು ಸಮಸ್ಯೆ ಮ್ಯಾಟ್ರ್ ಬಗ್ಗೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಹನುಮಂತು ಲಮಾಣಿಯವರು ಬಿಗ್ ಬಾಸ್ ವಿನ್ ಆದರು. ಆ ಮೂಮೆಂಟ್ನಲ್ಲಿ ತ್ರಿವಿಕ್ರಮ್ ಅವರ ತಾಯಿ ರನ್ನರ್ ಅಪ್ ಆಗಿದ್ದರು. ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ನ ರನ್ನರ್ ಅಪ್ ಅವ್ರ ತಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದರು. ಹನುಮಂತು ಗೆಲ್ಲಬಾರ್ದಾಗಿತ್ತು, ಅವ್ರ ಜಾಗದಲ್ಲಿ ಬೇರೆ ಯಾರು ಗೆದ್ದಿದ್ರು ನನಗೆ ಸಂತೋಷವಿತ್ತು, ತೃಪ್ತಿ ಇತ್ತು. ಆದರೆ ಹನುಮಂತು ಏನೂ ಅಲ್ಲ, ಅವನ ಆಟ ಏನೂ ಅಲ್ಲ, ಅವನಿಗೆ ಯಾವುದಕ್ಕೆ ಕೊಟ್ಟರು ಕಪ್ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಮಗ ಅಥವಾ ರಜತ್ ಕಿಶನ್ ಅವರಿಗೆ ಟ್ರೋಫಿ ಕೊಡಬೇಕಾಗಿತ್ತು. ಆದರೆ ಯಾವುದು ಲೆಕ್ಕಕ್ಕಿಲ್ಲದ ಹನುಮಂತ ಅವರಿಗೆ ಟ್ರೋಫಿಯನ್ನು ಕೊಟ್ಬಿಟ್ಟಿದ್ದಾರೆ. ಅದು ನನಗೆ ತೃಪ್ತಿ ಇಲ್ಲ, ನನಗೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನು ಹಲವಾರು ದಿನಗಳ ಹಿಂದೆ ಬಿಗ್ ಬಾಸ್ ಮುಗಿದ ನಂತರ, ಅಂದರೆ ಜನವರಿ ಮೇ ಬಿ 27, 28 ಈ ಥರ ದಿನದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ಲು. ಆ ಕುರಿತು ನಾನು ಒಂದು ವಿಡಿಯೋನು ಮಾಡಿದ್ದೆ. ಆ ಎಮ್ಮಂಗೆ ಸಂಜಾಯಿಷನು ಕೊಟ್ಟಿದ್ದೆ. ತ್ರಿವಿಕ್ರಮ್ ಅವರ ತಾಯಿ ಮೇ ಬಿ ಒಂಜಾಕ್ಷಿ ಅನಿಸುತ್ತೆ, ಅವರಿಗೆ ನಾನು ಉತ್ತರನೂ ಕೊಟ್ಟಿದ್ದೆ ಅದಕ್ಕೆ. ಆದರೆ ತದನಂತರದಲ್ಲಿ ಅವರು ತ್ರಿವಿಕ್ರಮ್ ಕೂಡ ಆ ತಾಯಿಯವರ ಆ ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇಲ್ಲ, ಎಲ್ಲ ತಾಯಂದಿರಿಗೂ ಅವ್ರ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ಅಭಿಮಾನ ಇರುತ್ತೆ. ತಮ್ಮ ಮಕ್ಕಳು ಗೆಲ್ಲಿ, ಅವರು ಎಲ್ಲಿ ಹೋದರೂ ವಿನ್ ಆಗಲಿ ಅನ್ನುವಂಥ ಒಂದು ಆಸೆ ಇರುತ್ತೆ. ಆ ಉದ್ದೇಶಕ್ಕೆ ಹೇಳಿರಬೇಕೆ ಹೊರತು ಉದ್ದೇಶಪೂರ್ವಕವಾಗಿ ಹನುಮಂತು ಗೆಲ್ಲಬಾರ್ದು ಅನ್ನೋವಂಥ ಮಾತನ್ನು ಹೇಳಿಲ್ಲ. ಆಯಮ್ಮ ಹೇಳೋದ್ರಲ್ಲಿ ತಪ್ಪು ಇಲ್ಲ ಅನ್ನುವಂಥ ಮಾತನ್ನು ಒಂದು ಸಂದರ್ಶನದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದರು. ಅವರ ತಾಯಿಯ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡು. ಓಕೆ, ಇನ್ನೊಂದು ಹೇಳಿಕೆ ಚೈತ್ರ ಕುಂದಾಪುರ ಅವರು ಕೂಡ ಹೇಳ್ತಾರೆ, ಇಲ್ಲ ತ್ರಿವಿಕ್ರಮ್ ಗೆಲ್ಲಬೇಕಾಗಿತ್ತು, ನಮ್ಮೆಲ್ಲರ ಬಯಕೆ ಅದೇ ಇತ್ತು. ತ್ರಿವಿಕ್ರಮ್ ಅವರ ತಾಯಿ ಹೇಳಿದ್ದು ತಪ್ಪಲ್ಲ, ಅವರು ತಮ್ಮ ಮಗ ಗೆಲ್ಲಿ ಅನ್ನುವಂಥ ಆಸೆ ಇಟ್ಕೊಂಡಿದ್ರು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ರೀಸೆಂಟಾಗಿ ಕೊಟ್ಟರು. ಇದೆಲ್ಲ ನೋಡಿದರೆ ಇವ್ರು ಹೇಳೋ ಲೆಕ್ಕದಲ್ಲಿ ನನಗೇನು ಅನಿಸ್ತಾ ಇದೆ ಗೊತ್ತಾ, ತ್ರಿವಿಕ್ರಮ್ ಅವರು ಫಸ್ಟ್ ರನ್ನರ್ಅಪ್ಗೂ ಬರಬಾರ್ದಾಗಿತ್ತು. ರಜತ್ 50 ಡೇಸ್ ಆದಮೇಲೂ, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ 50 ಡೇಸ್ ಆದಮೇಲೂ ಅವ್ರ ಹತ್ರ ಆಟ ಇತ್ತು, ಅವ್ರು ಆಡ್ತಾಯಿದ್ರು ಚೆನ್ನಾಗಿ, ಅವರು ಅದರ ತಕ್ಕಂಗೆ ಬಂದಿದ್ದಾರೆ. ಆದರೆ ತ್ರಿವಿಕ್ರಮ್ ಅವರು ಎಲ್ಲೂ ಆಟದ ರೀತಿ ಆಡಲಿಲ್ಲ. ಅವರು ಸುಮ್ಮನೆ ಹನುಮಂತು ಏನು ಮಾಡ್ತಾನೆ, ಯಾರೇನು ಮಾಡ್ತಾರೆ ಅನ್ನುವಂಥದ್ದನ್ನು ಸುಮ್ಮನೆ ನೋಡೋ ಮುಖಾಂತರ ಅವ್ರು ಆಟ ಆಡ್ತಾಯಿದ್ರು. ಅವ್ರು ಗೆಲ್ಲಬೇಕನ್ನೋ ಉದ್ದೇಶದಿಂದ ಆಟ ಆಡ್ತಾ ಇರಲಿಲ್ಲ. ಯಾವಾಗ ಹನುಮಂತು ವೈಲ್ಡ್ ಕಾರ್ಡ್ ಮುಖಾಂತರ ಎಂಟ್ರಿ ಬಂದುಬಿಟ್ನೋ, ಹನುಮಂತನೇ ಗೆಲ್ತಾನಂತ ಯಾವಾಗ ಅನುಮಾನ ಬಂತು, ಅವತ್ತಿಂದ ತ್ರಿವಿಕ್ರಮ್ ಅವರು ಸೈಲೆಂಟ್ ಆಗಿಬಿಟ್ರು ಆಟದಲ್ಲಿ. ಅವ್ರು ಆಡೋದನ್ನೇ ಕಡಿಮೆ ಮಾಡಿಬಿಟ್ರು. ಮಾತೆತ್ತಿದ್ರೆ ಯಾವಾಗ ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ಜೊತೆ ಭವ್ಯ ಗೌಡರವ್ರನ್ನ ಒಂದು ಸಹಪಾಠಿಯಾಗಿ ಆಗೋಕ್ಕೆ ಒಂದು ಅವಕಾಶ ಕೊಟ್ಟರು, ಆಗಿನಿಂದ ತ್ರಿವಿಕ್ರಮ್ ಕೂಡ ಡಿಮ್ ಆಗಿಬಿಟ್ರು. ಅವರು ಕೂಡ ಭವ್ಯನ ಎತ್ತೋದ್ರಲ್ಲೇ, ಆಯಮ್ಮನ್ನು ಉಳಿಸೋದ್ರಲ್ಲೇ ಪ್ರಯತ್ನ ಮಾಡ್ತಿದ್ರು, ಪ್ರತಿ ಎಲಿಮಿನೇಟ್ ಆದಾಗಲಿ ಟಾಸ್ಕ್ಗಳಲ್ಲಾಗಲಿ. ತ್ರಿವಿಕ್ರಮ್ ಕೂಡ ರಜತ್ ಕಿಶನ್ ಬಂದ ಮೇಲೂ ಕೂಡ, ಹಾಗೂ ಮೊದಲಿನಿಂದ ಭವ್ಯ ಕೂಡ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡ್ತಾನೆ ಇದ್ರು. ಇವರು ರಜತ್ ಹಾಗೂ ಇವರು ಭವ್ಯಗೌಡ ಏನಿದಾರಲ್ಲ, ಅವ್ರು ಗೆಲ್ಲಲ್ಲ ಅಂತ ಅವ್ರಿಗೆ ಡೌಟ್ ಇತ್ತೇನು. ಹಾಗಾಗಿ ತ್ರಿವಿಕ್ರಮನ್ನಾದರೂ ಗೆಲ್ಸೋಣ ಅನ್ನುವಂಥ ಪದ್ಧತಿಯಲ್ಲಿ ಅವ್ರು ಆಡ್ತಾಯಿದ್ರು. ಅದೇ ರೀತಿಯಲ್ಲಿ ಅವ್ರ ಆಟ ಇತ್ತು.
ಆದರೆ ಉಳಿದಂಥವ್ರು ಯಾರೂ ಆ ರೀತಿ ಆಡಲಿಲ್ಲ. ಅವರು ವೈಯಕ್ತಿಕ ಆಟ ಆಡಿದರು. ಗೌತಮಿ ಜಾಧವ್ ಅವರಾಗಿರಲಿ, ಚೈತ್ರ ಕುಂದಾಪುರ ಅವರಾಗಿರಲಿ, ಶಿಶಿರ್ ಅವರಾಗಿರಲಿ, ಹೋದ್ರಲ್ಲ ಧರ್ಮ ಅವರಾಗಿರಲಿ, ಏನ್ರಿ ಗೋಲ್ಡ್ ಸುರೇಶ್ ಅವರಾಗಲಿ, ಮತ್ತು ಯಾರ್ಯಾರು ಐಶ್ವರ್ಯ ಸಿಂಧೋಗಿ ಅವರಾಗಲಿ, ಇವರು ತಮ್ಮ ಆಟವನ್ನು ತಾವು ಆಡ್ತಾಯಿದ್ರು. ಇವ್ರನ್ನ ಯಾರ್ಯಾರು ಕೂಗ್ಸೋಕೆ ಬಗ್ಸೋಕೆ ಏನೇನು ನೋಡಿದ್ರು ಅದ್ಯಾವುದು ಆಗಿರಲಿಲ್ಲ. ಅದೇ ರೀತಿ ಹನುಮಂತನ್ನು ಕುಗ್ಸೋಕೆ ಬಗ್ಸೋಕೆ ಪ್ರಯತ್ನ ಮಾಡಿದ್ರು ಯಾರು? ಚೈತ್ರ ಕುಂದಾಪುರ ಅವರು, ಭವ್ಯ ಗೌಡರವರು, ರಜತ್ ಕಿಶನ್ ಅವರು ಹಾಗೂ ತ್ರಿವಿಕ್ರಮ್ ಅವರು. ಆದರೆ ಅದು ಯಾವುದೂ ನಡೀಲಿಲ್ಲ. ಯಾಕಂದರೆ ಅವರು ತನ್ನ ನೈಜ ಆಟವನ್ನು ಆಡ್ತಾ ಇದ್ದ. ಹಾಗಾಗಿ ಯಾವಾಗ ನಾಮಿನೇಷನಲ್ಲಿ ಹನುಮಂತು ಬಿದ್ದರೂ ಜನ ಅವನಿಗೆ ಜಾಸ್ತಿ ಓಟ್ ಹಾಕ್ತಾಯಿದ್ರು. ಯಾಕಂದರೆ ಅವನು ಉತ್ತರ ಕರ್ನಾಟಕದ ಸೊಬಗಿನ ಮಾತುಗಳನ್ನು ಹೇಳ್ತಾ ಇದ್ದ. ಉತ್ತರ ಕರ್ನಾಟಕದ ಭಾಷೆನೇ ಹಾಗೆ. ಇದು ದಕ್ಷಿಣ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಸಿಂಗಾಪುರ ಆ ಥರ ಅಲ್ಲ. ಉತ್ತರ ಕರ್ನಾಟಕ ಇದರಲ್ಲಿ ಸುಮಾರು ಡಿಸ್ಟಿಕ್ಗಳು ಬರ್ತವೆ. ಮೇ ಬಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ 12-13 ಜಿಲ್ಲೆಗಳೇನೋ ಬರ್ತವೆ. ಈ ಕಡೆ ಭಾಷೆನೇ ಹಾಗೆ, ಆಡು ಭಾಷೆ. ಅದರಲ್ಲಿ ನಾಟಕೀಯ ಭಾಷೆ ಬರಲ್ಲ. ಆಗುತ್ತದೆ ಹೋಗುತ್ತದೆ ಅನ್ನೋ ರೀತಿ ಮಾತಾಡಲ್ಲ. ಆಗ್ತೈತಿ ಹೋಗ್ತೈತಿ ಅನ್ನೋ ರೀತಿಯಲ್ಲೇ ಮಾತಾಡ್ತಾನೆ. ಅದನ್ನು ಮಾತಾಡಿದ್ದು ನಮ್ಮ ಕುರಿಗಾಯಿ ಹನುಮಂತು. ಅದು ನೈಜ ಆಟವನ್ನು ಆಡ್ತಾ ಇದ್ದಾನೆ. ಮೊದಲಿನಿಂದ ಹೇಗಿದ್ನೋ, ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಟ್ಟಾಗ ಯಾವ ರೀತಿ ಲುಂಗಿಯಲ್ಲಿ ಬಂದಿದ್ನೋ, ಪೂರ್ತಿ ಆಟ ಮುಗಿಯುವವರೆಗೆ ಲುಂಗಿ ಮೇಲೇ ಆಡಿದ್ದಾನೆ. ಲುಂಗಿ ಅಂಗಿ ಮೇಲೆ ಅವನು ಬಿಗ್ ಬಾಸ್ಗೆ ಬಂದಿದ್ದೆ ಕೇವಲ 2 ಶರ್ಟು, 2 ಲುಂಗಿಗಳನ್ನು ಹಾಕ್ಕೊಂಡು, 2 ನಿಕ್ಕರ್ಗಳನ್ನು ಹಾಕ್ಕೊಂಡು, 2 ಬನಿಯನ್ಗಳನ್ನು ಹಾಕ್ಕೊಂಡು ಅನ್ನುವಂಥ ಮಾತು ಒಂದು ಸಾರಿ ಹನುಮಂತರವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಬೇರೆ ಯಾರು 3,000 30,000 ಏನೇನೋ ಖರ್ಚು ಮಾಡಿ ಈ ಹೊರಗಡೆ ಇಲ್ಲದ ರೀತಿಯಲ್ಲಿ ಒಳಗಡೆ ಬಂದು ಬಿಲ್ಡಪ್ಗಳು ಕೊಟ್ಟರು. ಹನುಮಂತು ನೋಡಿ, ಹೊರಗಡೆ ಹೋದರೂ ಅದೇ ಥರ ಇರ್ತಾನೆ, ಬಿಗ್ ಬಾಸ್ ಮನೆಯಲ್ಲೂ ಅದೇ ಥರ ಇದ್ದರು. ಬೇರೆ ಯಾವುದೇ ರಿಯಾಲಿಟಿ ಶೋ ನೋಡಿ, ಎಲ್ಲ ಕಡೆ ಹಾಗೆ ಇದ್ದಾನೆ. ಸರಿಗಮಪ್ಪ ನೋಡಿ, ಸ್ಟಾರ್ಟಿಂಗಿಂದ ಲುಂಗಿ ಮೇಲೆ ಬಂದ, ಹಾಡ್ದ, ಹೆಸರು ಪಡೆದ, ಹೆಸರು ವಹಿಸಿಯಾದ, ಗೆದ್ಕೊಂಡು ಬಂದ, ಎಲ್ಲದರಲ್ಲೂ ಮುಂದೆ ಬರ್ತಾ ಇದ್ದ. ಹೀಗಿದ್ದಾಗ ಅವನಿಗೆ ಜನ ಮೆಚ್ಚಿದ್ರು, ಅವನಿಗೆ ಓಟ್ಗಳನ್ನು ಹಾಕ್ತಾಯಿದ್ರು ಏನು ನಾಮಿನೇಷನಲ್ಲಿ ಬಂದಾಗ. ಅಥವಾ ಅವನ ಮಾತಿಗೆ, ಅವನ ಹಾಡಿಗೆ ಅವನು ಎದುರಾಳಿಗಳು ಬರ್ತಾರಲ್ಲ ಕೌಂಟ್ರ್, ಅದಕ್ಕೆ ಕೊಡುವಂಥ ಉತ್ತರಗಳಿಗೆ ಹಾಡಲ್ಲೇ ಉತ್ತರ ಕೊಟ್ಟು ಗೆದ್ಕೊಂಡು ಬರ್ತಿದ್ದ ಅಂತ ಅವನ ಆಟಕ್ಕೆ ಇಡೀ ಕರ್ನಾಟಕದ ಜನ ಫಿದಾಗಿ ಹೋಗ್ಬಿಟ್ಟಿದ್ರು. ಹಾಗಾಗಿ ಅವನು ಬಂದರೆ ಅವನ ಆಟಕ್ಕೆ ಬೆರಗಾಗಿ ಅವನಿಗೋಸ್ಕರ ನೋಡ್ತಾಯಿದ್ರು. ಬಿಗ್ ಬಾಸ್ನಲ್ಲಿ TRP ಜಾಸ್ತಿ ಆಗಿದ್ದಂತಾಗಲಿ, ಜನಪ್ರಿಯತೆ ಜಾಸ್ತಿ ಆಗಿದ್ದಂತಾಗಲಿ ಆ ಶೋಗೆ ಹನುಮಂತು ಲಮಾಣಿಯವರು ಎಂಟ್ರಿ ಕೊಟ್ಟ ಮೇಲೆ. ಹಾಗಾಗಿ ಅವನಿಗೆ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಿಗ್ ಬಾಸ್ಗೆ ಎಂಟ್ರಿ ಆದನೋ ಅವತ್ತೇ ಹನುಮಂತು ಲಮಾಣಿಯವರು ಗೆದ್ದಾಗಿತ್ತು. ಇದು ಜನರ ಅಭಿಪ್ರಾಯ ಆಗಿತ್ತು. ಯಾರು ಬಿಗ್ ಬಾಸ್ನವರ ಅಥವಾ ಕಿಚ್ಚ ಸುದೀಪ್ ಅವರ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ ಆಗಿತ್ತು. ಜನರ ಮನಸ್ಸಲ್ಲಿತ್ತು. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ ಯಾರು ಗೆಲ್ಲಬೇಕಂದ್ರೆ ಹನುಮಂತು ಲಮಾಣಿ ಗೆಲ್ಲಬೇಕು, ನಮ್ಮ ಹನುಮಂತ ಗೆಲ್ಲಬೇಕು ಅನ್ನುವಂಥ ಮಾತು ಎಲ್ಲರೂ ಹೇಳ್ತಾ ಇದ್ರು ಹೊರತು ಯಾರು ತ್ರಿವಿಕ್ರಮ್ ಗೆಲ್ಲಬೇಕು, ಭವ್ಯ ಗೌಡ ಗೆಲ್ಲಬೇಕು, ರಜತ್ ಗೆಲ್ಲಬೇಕು, ಉಗ್ರ ಮಂಜಣ್ಣನವ್ರು ಗೆಲ್ಲಬೇಕು ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಯಾಕಂದರೆ ಅವ್ರು ಯಾರಿಗೂ ಪರಿಚಯನೇ ಇಲ್ಲ. ಯಾವುದೋ ಒಂದು ಸಿನಿಮಾಗಳಲ್ಲಿ, ಯಾವುದೋ ಒಂದು ಸೀರಿಯಲ್ಗಳಲ್ಲಿ ಇದ್ದರು, ಅದನ್ನ ಯಾರು ನೋಡ್ತಾಯಿದ್ರು ಯಾರು ಗೊತ್ತಿಲ್ಲ. ಆದರೆ ಹನುಮಂತು ಅವರು ಸರಿಗಮಪದಿಂದ ಇಡೀ ಕರ್ನಾಟಕದ ಜನರ ಮನಸ್ಸಲ್ಲಿ ಬೇರೂರಿದ್ದ, ಅವರ ಮನಸ್ಸಲ್ಲಿ ಸ್ಥಾನ ಪಡೆದಿದ್ದ. ಹಾಗಾಗಿ ಹನುಮಂತು ಎಲ್ಲೆಲ್ಲಿ ಪರಿಚಯ ಇದ್ದರು ಅಲ್ಲೆಲ್ಲಿ ಜನ ಬಿಗ್ ಬಾಸನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಗ್ ಬಾಸ್ನ TRP ಜಾಸ್ತಿ ಆಯಿತು, ಅದ್ರ ವ್ಯಾಲ್ಯೂ ಜಾಸ್ತಿ ಆಯಿತು. ಇದು ಕತೆ ಹೇಳ್ತಾರೆ. ಹಾಗಾಗಿ ಹನುಮಂತು ಲಮಾಣಿಗೆ ಕೋಟ್ಯಾಂತರ 5 ಕೋಟಿ ಚಿಲ್ಲರೆ ಓಟ್ ಬಿದ್ದಿದ್ದು. ಈ ನಾನೇನು ಹೇಳ್ತಾ ಇದ್ದೀನಿ, ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದರೆ, ಪಾಯಿಂಟ್ ಹೇಳಿದರೆ, ಹನುಮಂತು ಲಮಾಣಿ ಗೆಲ್ಲಬಾರ್ದಾಗಿತ್ತು, ತ್ರಿವಿಕ್ರಮ್ ಗೆಲ್ಲಬೇಕಾಗಿತ್ತು, ಅಥವಾ ರಜತ್ ಕಿಶನ್ ಗೆಲ್ಲಬೇಕಾಗಿತ್ತು, ಅಥವಾ ಬೇರೆ ಯಾರು ಗೆದ್ದರೂ ನಡೆಯುತ್ತೋ, ಆದರೆ ಹನುಮಂತು ಅವ್ರು ಗೆಲ್ಲಬೇಕಾಗಿತ್ತು ಅನ್ನುವಂಥ ಮಾತನ್ನು ಏನು ಹೇಳುವುದ್ರಲ್ಲ ಅವರು, ತ್ರಿವಿಕ್ರಮ್ ಅವ್ರ ತಾಯಿ. ಇದು ಎಷ್ಟು ಸರಿ ನೀವು ವಿಚಾರ ಮಾಡಿ. ಆಯಮ್ಮಗೇನು ಬುದ್ಧಿನೇ ಇಲ್ವಾ? ಆಯಮ್ಮ TVನೇ ನೋಡಲ್ವಾ? ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಭವ್ಯಗೌಡರವರು ಹೇಳ್ತಾರೆ, ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ಆಯಮ್ಮ TV ನೋಡಲ್ಲ, ಆಯಮ್ಮಗೇನು ಗೊತ್ತಿಲ್ಲ, ಸುಮ್ಮನೆ ಏನೋ ಫ್ಲೋದಲ್ಲಿ ಹೇಳಿಬಿಟ್ಟಿದ್ದಾಳೆ, ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ, ಏನೋ ಬಾಯಿಗೆ ಬಂದಿದ್ದು ಹೇಳಿಬಿಟ್ಟಿದ್ದಾಳೆ. ಅದೇ ಹಂಗೆ ಬರುತ್ತೆ. ಹಂಗೆ ಗೊತ್ತಿಲ್ಲದ ಮೇಲೆ TV ಮುಂದೆ ಬಂದು, ಸ್ಕ್ರೀನ್ ಮುಂದೆ ಬಂದು, ಯಾವುದೋ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದು ಮಾತಾಡಬಾರ್ದಲ್ವ? ಈಗ ನಾನಾದರೂ ಅದೇ ಅಲ್ವ, ನಾನು ತಪ್ಪು ಮಾತಾಡಿದ್ರೆ ಅದು ತಪ್ಪಾಗುತ್ತಲ್ವ? ಮುಂದೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾತಾಡಬೇಕಾಗತ್ತೆ. TVಯವರು, ಚಾನಲ್ನವರು, ಮಾಧ್ಯಮದವರು ಮಾತಾಡ್ತಾರೆ, ಅದು ಸಹಜ ಕ್ರಿಯೆ ಅವ್ರದ್ದು. ನಾವು ಮಾತಾಡಬಾರ್ದು ಅಲ್ಲ, ನಮಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಆಗಿಬಿಡ್ಬೇಕು. ಹನುಮಂತು ಲಮಾಣಿ ಅವ್ರು ನೋಡಿ ಏನೇನೋ ಯಾರ್ಯಾರೋ ಏನೋ ಕೇಳ್ತಾರೆ,
ನೇರವಾಗಿ ಹೇಳ್ಬಿಡ್ತಾರೆ ನನಗೆ ಗೊತ್ತಿಲ್ಲ ಅಂತ. ಹಾಗೆ ಹೇಳ್ಬೇಕಾಯ್ತಲ್ವ. ಇದನ್ನು ಮತ್ತೆ ಸಪೋರ್ಟ್ ಮಾಡೋಕ್ಕೆ ತ್ರಿವಿಕ್ರಮ ಅವರು ಹಾಗೂ ಚೈತ್ರ ಕುಂದಾಪುರ ಅವರು ತ್ರಿವಿಕ್ರಮ ಅವರ ತಾಯಿಯ ಮಾತನ್ನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾರೆ. ಇದೆಲ್ಲ ಸರಿನಾ? ನೀವು ಹೇಳಿರೋ ರೀತಿ ನೋಡಿದರೆ ತ್ರಿವಿಕ್ರಮು ರನ್ನರಪ್ಪು ಆಗಬಾರ್ದಾಗಿತ್ತು. ಆ ಜಾಗದಲ್ಲಿ ಉಗ್ರ ಮಂಜಣ್ಣನವರು ಬರಬೇಕಾಗಿತ್ತು. ಗೊತ್ತಾಯ್ತಾ? ರಜತ್ ಕಿಶನ್ ಅವರು ಬಂದ ಸೆಕೆಂಡ್ ರನ್ನರಪ್ಪ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರು ಬರಬೇಕಾಯಿತು. ಗೊತ್ತಾಯ್ತಾ? ಇದನ್ನು ತಿಳ್ಕೊಳ್ಳಿ ಮೊದಲು. ನೀವು ಮಾತಾಡಿದ ಮೊದಲನೇ ತಪ್ಪು. ನೀವು ಹೇಳೋ ಪ್ರಕಾರ ಬಿಗ್ ಬಾಸ್ನವರೇ ಗೆಲ್ಲಿಸ್ಬೋದಾಗಿದ್ದರೆ ಅವ್ರನ್ನ ಗೆಲ್ಲಿಸ್ತಾ ಇದ್ರು. ಇವ್ರನ್ನ ಯಾಕೆ ಗೆಲ್ಲಿಸಿದ್ರು ಹೇಳಿ? ಇವ್ರಿಗೆ ಜನ ಬೆಂಬಲ ಇದೆ, ಜನಮತ ಇದೆ. ಕೇವಲ ಬಿಗ್ ಬಾಸ್ ನಿರ್ಣಯದಿಂದ ಯಾರು ವಿನ್ನರ್ ಅಂತ ಘೋಷಣೆ ಮಾಡಲ್ಲ, ಯಾರು ನಾಮಿನೇಟಿಂದ ಬಚಾವು ಅಂತೇಳಿ ಯಾರು ಘೋಷಣೆ ಮಾಡಲ್ಲ, ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ ಸ್ವಯಂ ಬಿಗ್ ಬಾಸ್ನವರಾಗಲಿ ಕಿಚ್ಚ ಸುದೀಪ್ ಅವರಿಗೆ ಘೋಷಣೆ ಮಾಡೋಕ್ಕಾಗಲ್ಲ. ಅದು ಜನರು ನೀಡುವ ತೀರ್ಪಿನ ಮೇಲೆ, ಓಟಿನ ಮೇಲೆ ಇತ್ತೇ ಹೊರತು ಯಾರ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಇದೆಲ್ಲ ಗೊತ್ತಿಲ್ವಾ ನಿಮ್ಮೂವರಿಗೆ? ತ್ರಿವಿಕ್ರಮ್ ಅವರಿಗೆ, ಅವ್ರ ತಾಯಿಯವರಿಗೆ ಹಾಗೂ ಚೈತ್ರ ಕುಂದಾಪುರ ಅವರಿಗೆ ಇವೆಲ್ಲ ಗೊತ್ತಿಲ್ವಾ? ಜನರು ಓಟಿನ ಮೇಲೆ ವ್ಯಕ್ತಿತ್ವದ ಪಾಯಿಂಟ್ ಮೇಲೆ ಜನ ಓಟ್ ಹಾಕ್ತಾ ಇದ್ದಾರೆ ಅವರಿಗೆ. ಈ ವ್ಯಕ್ತಿತ್ವದಲ್ಲಿ ಇವರು ಹನುಮಂತು ಟಾಪಲ್ಲಿದ್ದಾನೆ. ಒಂದು ಸಾರಿ ಇದ್ದಿದ್ರಲ್ಲಿ ಬೆಟ್ರ್ ಅಂದರೆ ರಜತ್ ಕಿಶನ್ ಅವರು ಬೆಟ್ರ್. ಯಾಕಂದರೆ ಯಾವಾಗೂ ಕಿಚ್ಚ ಸುದೀಪ್ ಸಾಹೇಬ್ ಕೇಳುವಾಗ ಅಥವಾ ಯಾವುದೇ ಒಂದು ಅಭಿಪ್ರಾಯ ಚಟುವಟಿಕೆ ಇದ್ದಾಗ ಹನುಮಂತು ಲಮಾಣಿ ಗೆಲ್ತಾನೆ ಅಂತಲೇ ಹೇಳ್ತಾ ಇದ್ರು ಅವರು. ಯಾಕೆ ತಾನು ಗೆಲ್ತೀನಂತ ಯಾಕೆ ಹೇಳಿಲ್ಲ ಅವರು ಪ್ರಾಂಪ್ಟಾಗಿ ಹೇಳ್ತಾ ಇದ್ರು. ಯಾಕಂದರೆ ಗೊತ್ತು ಅವರಿಗೆ ಏನು ನಡೀತಿದೆ, ಯಾವ ರೀತಿ ಆಟ ಇದೆ ಅಂತ. ಆದರೆ ತ್ರಿವಿಕ್ರಮ್ ಅವರಲ್ಲಿ ಇನ್ನೊಬ್ಬರಾಗಲಿ ನಾನೇ ಗೆಲ್ಲೋದು ಅನ್ನುವಂಥ ಮಾತು ಹೇಳ್ತಿದ್ರು. ಈ ರೀತಿ ನೋಡ್ತಿದ್ರೆ ರನ್ನರ್ ಅಪ್ ಸ್ಥಾನಕ್ಕೆ ರಜತ್ ಕಿಶನ್ ಅವರು ಬರ್ಬೋದಾಗಿತ್ತು. ಯಾಕಂದರೆ ಈ ತ್ರಿವಿಕ್ರಮ್ ಯಾವುದಕ್ಕೂ ಅಷ್ಟು ಬರೋವರೆಗೆ ಲಾಯಕ್ಕಿದ್ದಿಲ್ಲ. ಅವ್ರು ಏನು ಮಾಡಿದಾರೆ? ರಜತ್ ಕಿಶನ್ ಆಡಿರ್ತಾರೆ, ಟಾಸ್ಕ್ಗಳು ಆಡಿಲ್ಲ, ಯಾವುದೋ ಒಂದು ಆಡಿರಬೇಕು, ಆಯಿತಾ? ಮತ್ತು ಉಗ್ರಂ ಮಂಜು ಅವರು ಆಡಿರ್ತಾರೆ, ಯಾವುದು ಟಾಸ್ಕ್ಗಳನ್ನು ಆಡಿಲ್ಲ. ಯಾವುದೋ ಒಂದು ಹಗ್ಗ ಏರುವ ಒಂದು ಸ್ಪರ್ಧೆಯಲ್ಲಿ ಮಿಲಿಟರಿ ಸಿಸ್ಟಮಲ್ಲಿ ಫಿನಾಲೆಗೆ ಫಿನಾಲೆಗೆ ಹೋಗುವಾಗ ತ್ರಿವಿಕ್ರಮ್ಗೆ ಹಗ್ಗ ಹೇರೋಕ್ಕಾಗಲಿಲ್ಲ. ಹನುಮಂತು ಫಾಸ್ಟಾಗಿ ಚಿಗರ ಥರ ಹೇರಿ, ಚಿರತೆ ಥರ ಹಾರಿ ಎಷ್ಟು ಬೇಗ ಮೇಲೆ ಹೋಗಿ ಧ್ವಜ ನೆಟ್ಟ ಜೈ ಬಿಗ್ ಬಾಸ್ ಅಂತ. ತ್ರಿವಿಕ್ರಮ್ಗೆ ಅಲ್ಲಿನೂ ಆಗಲಿಲ್ಲ. ಎಲ್ಲೋ ಒಂದು ಕಡೆ ರಜತ್ ಕಿಶನ್ ಸಪೋರ್ಟಿಂದ ಭಾರ ಎತ್ತುವ ಚಟುವಟಿಕೆ ಟಾಸ್ಕಲ್ಲಿ ರಜತ್ ಕಿಶನ್ ಅವರ ಏನಂತೀವಿ ಅದಕ್ಕೆ ಪಾರ್ಶಾಲಿಟಿ, ಈ ತ್ರಿವಿಕ್ರಮ್ ಪರವಾಗಿ ನಿರ್ಣಯ ಮಾಡಿದ್ದಕ್ಕೆ ಹನುಮಂತು ಮೇಲೆ ಮೋಟೆಗಳು ಹಾಕಿ ಅಲ್ಲಿನೂ ತ್ರಿವಿಕ್ರಮ್ ಗೆದ್ದಿದ್ದಿಲ್ಲ ಅಂದರೆ ಅಲ್ಲಿನೂ ಹನುಮಂತು ಅವರಿಗೆ ಗೆಲ್ತಾ ಇದ್ರು. ಇದು ಹನುಮಂತು ಲಮಾಣಿ ಹಾಗೂ ತ್ರಿವಿಕ್ರಮ್ ಅವರಿಗೆ ಇರುವಂಥ ಡಿಫ್ರೆನ್ಸ್. ತ್ರಿವಿಕ್ರಮ್ ಅವರು ಬಾಡಿ ಬಿಲ್ಡರ್ ಆಗಿರ್ಬೋದು, ಸಿನಿಮಾಗಳಲ್ಲಿ ನಟನೆ ಮಾಡಿರ್ಬೋದು, ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿರ್ಬೋದು, ಏನೇನೋ ಮಾಡಿರ್ಬೋದು. ಆದರೆ ಅವೆಲ್ಲಕ್ಕಿಂತ ಮಿಕ್ಕಿದ್ದಂತಹ ಒಂದು ವ್ಯಕ್ತಿತ್ವ ಅಂದರೆ ಅದು ಹನುಮಂತು ಲಮಾಣಿಯವರ ವ್ಯಕ್ತಿತ್ವ. ಅದನ್ನು ತಿಳ್ಕೊಳ್ಳಿ ಎಲ್ಲರೂ. ಹನುಮಂತು ಮೇಲೆ ಯಾರು ಇವತ್ತು ಗೂಬೆ ಕೂರಿಸ್ತಾ ಇದ್ದೀರೋ, ಯಾರು ಅವನ ಗೆಲುವಿನಿಂದ ಏನು ಅಸೂಯೆ ಪಡ್ತಾ ಇದ್ದೀರೋ ಅದನ್ನೆಲ್ಲ ತಿಳ್ಕೊಳ್ಳಿ ನೀವು. ಅರ್ಥ ಆಯ್ತಾ? ಹೀಗೆ ತ್ರಿವಿಕ್ರಮ್ ಗೆಲ್ಲಬೇಕಾಗಿತ್ತು, ರಜತ್ ಕಿಶನ್ ಗೆಲ್ಲಬೇಕಾಗಿತ್ತು, ಅಥವಾ ಹನುಮಂತು ಬಿಟ್ಟು ಬೇರೆ ಯಾರು ಗೆದ್ದಿದ್ರೂ ಪರವಾಗಿದ್ದಿಲ್ಲ ಅನ್ನುವಂಥ ಏನು ಮಾತಿದೆಯಲ್ಲ, ಇದು ಬಿಗ್ ಬಾಸ್ ರೂಲ್ಸ್ಗಳಿಗೆ ವಿರುದ್ಧವಾದಂತಹ ಮಾತು. ಜನಾಭಿಪ್ರಾಯಕ್ಕೆ, ಜನರ ಮತಗಳಿಗೆ ಅವಮಾನ ಮಾಡಿರುವಂತಹ ಮಾತು. ಯಾಕಂದರೆ ಕೋಟ್ಯಾನುಕೋಟಿ ಜನ ಮತಗಳನ್ನು ಹಾಕಿದ್ದಾರೆ ಹಗಲು ರಾತ್ರಿ ಅನ್ನೋದೇ. 99 ಬಾರಿ, ಒಂದು ಬಾರಿ ಅಲ್ಲ 99 ಬಾರಿ. ಕೆಲವೊಬ್ಬರು 99 ಬಾರಿ ಹಾಕಿದ್ದಾರೆ, ಕೆಲವೊಬ್ಬರು 1 ಸಾರಿ, 10 ಸಾರಿ, 50 ಸಾರಿ ಹಾಕಿರ್ಬೋದು. ಎಲ್ಲರೂ 99 ಸಾರಿ ಎಲ್ಲರೂ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಹಾಕಿರ್ತಾರೆ ತೀರಾ ಅಭಿಮಾನಿಗಳು, ನಮ್ಮಂಥವ್ರು ಹನುಮಂತನೇ ಗೆಲ್ಲಬೇಕು ಅನ್ನುವಂಥವ್ರು ಹಾಕಿರ್ತಾರೆ. ಆದರೆ ನಾವೇನು ಮಾತಾಡ್ತೀವಲ್ಲ, ಹನುಮಂತವ್ರು ಗೆಲ್ಲಬಾರ್ದಾಗಿತ್ತು, ಅವನು ಬಿಟ್ಟು ಯಾರು ಗೆದ್ದಿದ್ರು ನಮಗೆ ಸರಿ ಇತ್ತು ಅನ್ನೋಂಥ ಮಾತು ಮೂರ್ಖತನದ ಮಾತು. ಅದೇನು ಅವ್ರಿಗೆ ಆಡೋಕೆ ಲಾಯಕ್ಕಿಲ್ರಿ. ತ್ರಿವಿಕ್ರಮ್ಗೆ ಆಡೋಕೆ ಲಾಯಕ್ಕಿದ್ದಿಲ್ಲ, ಅವನು ಗೆಲ್ಲಿಲ್ಲ. ರಜತ್ಗೆ ಆಡೋಕೆ ಲಾಯಕ್ಕಿದ್ದಿಲ್ಲ, ಅವ್ನು ಗೆಲ್ಲಿಲ್ಲ. ಜನ ಹೇಳಿದ್ರು ಅದನ್ನು, ಯಾರು ಗೆಲ್ಲಬೇಕಾಯ್ತು, ಯಾರು ಲಾಯಕ್ಕಿದ್ದಾರೆ ಕಪ್ಪು ಹೊಡಿಯೋಕೆ ಅಂತೇಳಿ. ಏನು ನೀವು ಹೇಳಿದರೆ ಜನ ಓಟ್ ಹಾಕಿಬಿಡ್ಬೇಕಾಯ್ತಾ ರಜತ್ ಕಿಶನ್ಗೆ ಅಥವಾ ತ್ರಿವಿಕ್ರಮ್ಗೆ? ಬೇರೆ ಯಾರಿಗೂ ಓಟ್ ಹಾಕ್ಬೇಕಾಯ್ತಾ? ಅಥವಾ ಕಿಚ್ಚ ಸುದೀಪ್ ಅವರಾಗಲಿ, ಬಿಗ್ ಬಾಸ್ನವರಾಗಲಿ ಏನು ರೂಲ್ಸ್ಗಳನ್ನು ಮೀರಿದು ಯಾವುದೋ ಒಂದು ಒತ್ತಡಕ್ಕೆ ಬಂದುಬಿಟ್ಟು ತ್ರಿವಿಕ್ರಮ್ನ ವಿನ್ನರನ್ನು ಘೋಷಣೆ ಮಾಡಬೇಕಾಯ್ತಾ? ರಜತ್ ಅವ್ರನ್ನ ಟಾಪ್ 2ನಲ್ಲಿ ಕೂರಿಸ್ಬೇಕಾಯ್ತಾ? ಹನುಮಂತು ಲಮಾಣಿಯವ್ರ ವ್ಯಾಲ್ಯೂನೂ ಇಲ್ವ, ಅವ್ರು ಮಾತಾಡೇ ಇಲ್ವ, ಅವ್ರು ಆಡೇ ಇಲ್ವ ಆಟ? ನೋಡ್ತಾ ಬಂದಿದ್ದೀರಾ ಅವ್ರ ಆಟಗಳನ್ನು?
ಯಾವುದೇ ಸೋಲಲ್ಲಿ ಹೋಗ್ರಿ, ನ್ಯಾಚುರಲ್ ಆಟ ಆಡ್ತಾನೆ ಆಯಪ್ಪ. ನ್ಯಾಚುರಲ್. ಅವನ ಹತ್ರ ಮೋಸಕ್ಕಪಟ್ಟ ಏನನ್ನ ಅಂತ ಇಂಥದಿಲ್ಲ. ಮುಗ್ಧ ಮುಖವಾಡ ಹಾಕಿದ್ದಾನೆ, ಆ ಮುಖವಾಡ ಹಾಕಿದ್ದಾನೆ, ಹುಲಿ ಮುಖವಾಡ ಹಾಕಿದ್ದಾನ, ಎಲ್ಲರಿಗೂ ಮನುಷ್ಯರ ಮುಖವಾಡನೇ ಹಾಕಿದ್ದಾನೆ. ತಿಳ್ಕೊಬೇಕಲ್ವ? ನೀವು ಮಾತಾಡೋದೆಲ್ಲ ತುಂಬ ತಪ್ಪಾಗತ್ತೆ. ಅದರ ನೀವೆಲ್ಲೂ ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಕೊಳ್ಳಿಲ್ಲ. ಅವ್ರು ಯಾರೋ ಇನ್ನೊಬ್ರು ಕೊಟ್ಟರು ನೋಡಿ, ಹಂಸನೋ ಯಾರೋ ಇನ್ನೊಬ್ಬರು ಹನುಮಂತ ಬಗ್ಗೆ ಏನೋ ಸ್ವಲ್ಪ ತಪ್ಪು ಮಾತಾಡಿ ಆಮೇಲೆ ತಿದ್ಕೊಂಡು ಕ್ಷಮೆಯನ್ನು ಕೇಳಿದರು. ನಿಮಗೆ ಆ ಬುದ್ಧಿ ಇಲ್ವಾ? ಜನ ಮುಂದೆ ಇನ್ನೂ ತೀರ್ಪುಗಳು ಇರ್ತವೆ, ಕೊಡ್ತಾರೆ. ತ್ರಿವಿಕ್ರಮ್ಗಾಗಲಿ ಏನು ಚೈತ್ರ ಕುಂದಾಪುರ್ಗಾಗಲಿ ಮುಂದೆ ತೀರ್ಪುಗಳು ಕೊಡ್ತಾರೆ ಜನ. ಇನ್ನೂ ಅವ್ರು ಇದ್ದಾರೆ, ಈಗಿದ್ದಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಇದ್ದಾರೆ. ಅದು ಕೂಡ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ಸಂಜೆ 7 ಶನಿವಾರ ಹಾಗೂ ಆಯ್ತವಾರ, ಸ್ಯಾಟರ್ಡೆ ಸಂಡೇ. ಅವರು ಜನರ ಓಟಿನ ಮೇಲೆ ನಾಳೆ ಯಾರು ಮುಂದೆ ಬರೋರು ಅಂತ ಗೊತ್ತಾಗತ್ತೆ. ಅವ್ರು ಕೊಡ್ತಾರೆ ಏಟು, ಗೊತ್ತಾಯ್ತಾ? ಇದಿತ್ತು ನನ್ನ ವಿಡಿಯೋ. ತಿಳ್ಕೊಳ್ಳಿ, ಸರಿಯಾಗಿ ತಿಳ್ಕೊಂಡು ಮಾತಾಡಿ, ಆಯಿತಾ? ಓಕೆ, ಇದಿತ್ತು ವೀಕ್ಷಕರೇ. ನನಗೆ ತಿಳಿದಿದ್ದನ್ನು ನಾನು ಮಾತಾಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಅಥವಾ ಇನ್ನೊಂದು ವಿಡಿಯೋ ಕೂಡ ನಿಮ್ಮ ಕಾಮೆಂಟ್ಸ್ ಕುರಿತು ನಾನು ಹಾಕೋಕ್ಕೆ ಸಿದ್ಧನಿದ್ದೀನಿ. ಹಾಗೂ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಒಂದು ಸಲಾಮ್ ಹಾಕ್ತಾ ಎಲ್ರಿಗೂ ನಮಸ್ಕಾರಗಳು.